ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಒನ್ ಮೋರ್ ನ್ಯೂ ವೀಡಿಯೋ. ಸೊ ಎಲ್ರಿಗೂ ಸಹ ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಬನ್ನಿ, ಇವತ್ತಿನ ವ್ಲಾಗು ಹೆಂಗೋಗುತ್ತೋ ಗೊತ್ತಿಲ್ಲ. ಒಂದಷ್ಟು ಅಲ್ಲೇ ಬೆಳಗ್ಗೆನೇ ಒಂದೆರಡು ಬ್ಲೌಸು ಡೆಲಿವರಿ ಆಗಿ ಹೋಯಿತು ಅಲ್ಲೇ. ಸೊ ಅದು ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಅದನ್ನು ಸಹ ಆ್ಯಡ್ ಮಾಡ್ತೀನಿ. ಹಾಗೆ ನಿನ್ನೆ ಹಾಕಿರುವಂತಹ ವೀಡಿಯೋಗೆ ಬಂದಿರೋದು 4 ಕಮೆಂಟು. ಅದರಲ್ಲಿ ಒಂದೆರಡು ಕಮೆಂಟ್ಗಳಿಗೆ ಆನ್ಸರ್ ಮಾಡಬೇಕು. ಬಟ್ ತುಂಬ ಜನ ಅದೇ ಥರ ಕ್ವಶನ್ಗಳನ್ನ ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರನೇ. ಹಾಗೆ ಕೆಲವೊಬ್ರು ಸ್ಟೋನ್ ಚೈನ್ ಬಾಲ್ ಚೈನ್ ಯಾವ ಥರ ಹಾಕ್ತೀರಾ ವರ್ಕ್ ಹಾಕಿರೋ ಮಷಿನ್ಗಳಿಗೆ, ವರ್ಕ್ ಹಾಕಿರೋ ಬ್ಲೌಸ್ಗಳಿಗೆ ಅಂತ ಕೇಳ್ತೀರಾ. ಅದಕ್ಕೂ ಕೂಡ ತೋರಿಸ್ತೀನಿ ಯಾವ ಥರ ಹಾಕೋದು ಅಂತ ಹೇಳ್ಬಿಟ್ಟು. ನೀವು ವರ್ಕ್ ಹಾಕ್ಬೇಕಾದ್ರೆ ಎಲ್ಲಿ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕಬೇಕು ಅನ್ನೋದನ್ನ ನೋಡಿಕೊಂಡು ಅದನ್ನು ಸ್ಕಿಪ್ ಕೊಟ್ಕೊಂಡು ಇಟ್ಕೊಳ್ಳಿ. ಅದಾದಮೇಲೆ ನಿಮ್ಮ ಹತ್ರ ಜಿಗ್ಜಾಗ್ ಮಷಿನ್ ಇದೆ ಅನ್ನೋದಾದರೆ ಅದರಲ್ಲೇ ನೀವು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೊಬೋದು. ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಯಾವ ಥರ ಹಾಕೋದು ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಬಂದ್ಬಿಟ್ಟು ಅಶ್ವಿನಿ ತಿಪ್ಪಾರೆಡ್ಡಿ ಅಂತ. ಯಾಕಂದರೆ ತುಂಬ ಜನ ಕೇಳ್ತಾರೆ ನಿಮ್ಮ ಹೆಸರೇ ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ನನ್ನ ಹೆಸರು ಅಶ್ವಿನಿ ತಿಪ್ಪಾರೆಡ್ಡಿ ಅಂತ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸುಮ್ಮನೆ ಮಾತಾಡ್ತಾ ನಿಂತ್ಕೊಂಡ್ಬಿಟ್ರೆ ಮಾತಾಡ್ತಾನೆ ಇರ್ತೀವಿ. ಒಂದಷ್ಟು ಮದುವೆದು ಬ್ಲೌಸು ಕೂಡ ಆರ್ಡ್ರ್ ಬಂದಿದೆ, ಅದನ್ನು ಸಹ ಕ್ಲಿಯರ್ ಮಾಡ್ತಾ ಹೋಗಬೇಕು. ಯಾಕಂದರೆ ಹಬ್ಬ ಇನ್ನೊಂದು 3-4 ಡೇಸ್ ಇದೆ ಅಷ್ಟೇ. ಅಷ್ಟರಲ್ಲಿ ಸ್ಟಿಚಿಂಗ್ ಕೂಡ ಇದೆ. ಸೊ ಇವತ್ತಿನ ಶೆಡ್ಯೂಲ್ ಏನಿದೆ ಅಂತಂದರೆ 1 2 3 ಬ್ಲೌಸು ಸ್ಟಿಚ್ ಮಾಡಬೇಕು. ಅದರಲ್ಲಿ ಒಂದು ಮೆಗಾ ಸ್ಲೀವ್ಸ್ ಬ್ಲೌಸು, ಹಾಗೆ ಒಂದು ಡ್ರೆಸ್ನ ಸ್ಟಿಚ್ ಮಾಡಬೇಕು. ಸ್ಕರ್ಟ್ ಆಲ್ರೆಡಿ ಅದನ್ನು ಸ್ಟಿಚ್ ಮಾಡಿ ಇಟ್ಟಿದೆ. ಜಾಯಿಂಟ್ಗೆ ಇವಾಗ ಟಾಪ್ನ ಫಿಟ್ ಮಾಡಬೇಕು, ಅಂದರೆ ಫುಲ್ ಫ್ರಾಕ್ ಥರ. ಮತ್ತು ಅಷ್ಟೇ ಗೈಸ್, ಇವತ್ತಿಂದು ಅಷ್ಟು ಮುಗಿಸ್ಬೇಕು. ಯಾಕಂದರೆ ನಾಳೆ ಕೊಡೋದಿದೆ. ಸೊ ಅದಕ್ಕೋಸ್ಕರ ನಾವು ಡ್ಯೂಟಿ ಮುಗಿಸ್ಕೊಂಡು ನಾಳೆ ಈವ್ನಿಂಗ್ ಬರ್ತಾರೆ. ಸೊ ಅಷ್ಟರಲ್ಲಿ ಇವತ್ತು ಮುಗಿಸ್ಕೊಂಡ್ರೆ ನಾಳೆ ಕೊಡೋದನ್ನು ಸ್ಟಿಚ್ ಮಾಡ್ಕೊಬೋದು. ಹಾಗೆ ಮತ್ತು ಹಬ್ಬಕ್ಕೆ ನಾನು ಕೂಡ ಸ್ಟಿಚ್ ಮಾಡ್ಕೊಬೇಕು, ಅದನ್ನು ಸಹ ತೋರಿಸ್ತಾ ಹೋಗ್ತೀನಿ. ಅದು ಡಿಸೈನ್ ತೋರಿಸ್ತೀನಿ ನಿಮಗೆ. ಅದು ಮೇಲೆ ಇದೆ ಅನಿಸುತ್ತೆ ನಿಜವಾಗ್ಲೂ. ಅದು ಹ್ಯಾಂಡ್ ವರ್ಕ್ ಡಿಸೈನು ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನನಗೆ. ಅದು ಡಿಸೈನು ವೈಟ್ ಬ್ಲೌಸ್ಗೆ ಮಾಡ್ಕೊಂಡಿರೋದು. ಸ್ಯಾರಿ ಬಂದುಬಿಟ್ಟು ಇದು ಸ್ಯಾರಿ ಐರನ್ ಮಾಡಿಲ್ಲ, ಹಾಗೆ ಬೀರುದಲ್ಲಿ ಇಟ್ಟಿರೋದು ಹಾಗೆ ಇದೆ. ಈ ಕಲರ್ ಸ್ಯಾರಿಗೆ ನಾನು ವೈಟ್ ಕಲರ್ ಮ್ಯಾಚ್ ಮಾಡ್ಕೊಂಡಿರೋದು. ಸೊ ಇಲ್ಲಿ ಇದು ನವಿಲಿಂದು 2 ನವಿಲು ಜೊತೆಗೆ ಇರೋವಂಥದ್ದು ಒಂದಿದೆ. ಇದು ಗಂಡ ಬೇರುಂಡ ಥರದ್ದು ಇತ್ತು. ಸೊ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಈ ಕಲರ್ ತಗೊಂಡು. ಇದು ಡಾರ್ಕ್ ನೇರಳೆ ಹಣ್ಣಿನ ಕಲರ್, ಅದರಲ್ಲಿ ಲೈಟ್ ಪರ್ಪಲ್, ಡಾರ್ಕ್ ಪರ್ಪಲ್ ಕಾಣಿಸ್ತಾ ಇದೆ ನಿಮಗೆ ಕ್ಯಾಮ್ರಾದಲ್ಲಿ. ಬಟ್ ಇದು ಫುಲ್ಲು ಡಾರ್ಕ್ ನೇರಳೆ ಹಣ್ಣಿನ ಕಲರು ಇರೋದು. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗಾಯ್ಸ್. ನನಗೆ ನಿಜವಾಗ್ಲೂ ತುಂಬ ಇಷ್ಟ ಈ ಸ್ಯಾರಿ. ಇದಕ್ಕೆ ವೈಟ್ ಕಲರು ನಾನು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸ್ಯಾರಿನ ವರ್ಕ್ನ ಹಾಕ್ಕೊಂಡಿರೋವಂಥದ್ದು, ಹ್ಯಾಂಡ್ ವರ್ಕ್ ಹಾಕ್ಕೊಂಡಿರೋವಂಥದ್ದು ತುಂಬಾ ಚೆನ್ನಾಗಿದೆ. ನನಗೆ ಅದು ತುಂಬಾ ಇಷ್ಟ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಅದು ಸಿಕ್ಕರೆ ತೋರಿಸ್ತೀನಿ ಇಲ್ಲೇನೆ, ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಅದೊಂದು ವರ್ಕ್ ಬ್ಲೌಸು. ಮತ್ತೆ ಮೇಲೆ ಹತ್ತಿಡಿದ ಒಂದು ದೊಡ್ಡ ತಲೆನೋವು ನನಗೆ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇದು ಥ್ರೆಡ್ ಸ್ವಲ್ಪ ಕಮ್ಮಿ ಇದೆ, ಫ್ರಂಟ್ ಬ್ಯಾಕ್ ಮುಗಿದಿದೆ. ಇದನ್ನು ಇವತ್ತು ಕೊರಿಯರ್ ಕಳಿಸ್ಬೇಕು. ಸೊ ನೈಟು ಇದು 9 ಗಂಟೆಗೆ ಹೋಗೋದು ಕೊರಿಯರು. ಸೊ ಬೆಳಗ್ಗೆ ಹೋಗುತ್ತೆ ಅದು. ಸೊ ಅದಕ್ಕೋಸ್ಕರ ಇದನ್ನು ಎತ್ತಿಟ್ಬಿಟ್ಟು ಈ ಒಂದು ಬ್ಲೌಸ್ಗೆ ವರ್ಕ್ನ ಹಾಕ್ಬಿಡೋಣ ಅಂತ. ಇವಾಗ ಇದಕ್ಕೆ ದಾರನ ಹಾಕ್ಕೊಂಡು ಕೂತ್ಕೊಂಡೆ ಆಗಲ್ಲ, ಯಾಕಂದರೆ ನನ್ನ ತಮ್ಮ ಬರೋದೇ 2 ಗಂಟೆ 3 ಗಂಟೆ ಆಗಿಬಿಡುತ್ತೆ. ಸೊ ಅಲ್ಲಿವರೆಗೂ ನಾನು ಕಾಯೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಬೇರೆ ಬ್ಲೌಸ್ಗೆ ವರ್ಕ್ನ ಹಾಕಿರ್ತೀನಿ. ಇದು ಸಿಕ್ಕಾಗ ಬೇಕಿದ್ರೆ ಹಾಕಿದ್ರೆ ಆಗುತ್ತೆ ಅಂತ ಅಷ್ಟೇ. ಸೊ ಇದು ಡಿಸೈನು ಕಂಪ್ಲೀಟ್ ಆಗಲಿ. ನನ್ನ ಸ್ಲೀವ್ಸು ಮತ್ತು ಫ್ರಂಟ್ ಬ್ಯಾಕು ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ, ಮ್ಯಾನ್ಯುಯಲಲ್ಲಿ ವರ್ಕ್ ಹಾಕಿರೋ ಥರ ಇದೆ ಇದು ಡಿಸೈನು. ಸ್ಲೀವ್ಸ್ ಆಗಲಿ, ಸ್ಲೀವ್ಸ್ದು ಅದ್ರ ಜೊತೆಗೆ ತೋರಿಸ್ತೀನಿ. ಈ ಥರ ಬಂದಿದೆ, ಇಲ್ಲಿ ಸ್ಟೋನ್ ಬರುತ್ತೆ ಇಲ್ಲಿ. ಸೊ ಇಲ್ಲಿ ನಾನು ಇದಕ್ಕೆ ಒಂದು 3-4 ಕಲರ್ನ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ವರ್ಕು. ಇದು ಥ್ರೆಡ್ ಸಿಕ್ಕಾದ್ಮೇಲೆ ಇದು ಬಂದು ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಇದನ್ನು ನಾನು ವೀಡಿಯೋ ಮಾಡಿಕೊಂಡೆ. ನಿಜವಾಗ್ಲೂ ಮಾರ್ನಿಂಗ್ ಬೇಗ ಎದ್ದೊಳೋದ್ರಿಂದ ನಾನು ಸನ್ಸೆಟ್ ನೋಡ್ತೇನೆ ಇಲ್ವೋ ಗೊತ್ತಿಲ್ಲ, ಸನ್ರೈಸ್ ಅಂತೂ ಎವ್ರಿಡೇ ಮಿಸ್ಸೇ ಮಾಡಲ್ಲ. ಸೊ ಅಷ್ಟು ಚಂದವಾಗಿ ನಿಜವಾಗ್ಲೂ ಅಷ್ಟು ಚೆನ್ನಾಗೇ ಕಾಣಿಸ್ತಾ ಇರುತ್ತೆ. ಅಷ್ಟು ಬಿಲ್ಡಿಂಗ್ಗಳ ಮಧ್ಯೆ ನಿಜವಾಗ್ಲೂ 1 ಟವರ್ ಪಕ್ಕದಲ್ಲಿ ಸೂರ್ಯ ಹುಟ್ತಾ ಇರೋ ಒಂದು ಕ್ಲಿಪ್ಪಿಂಗು ನನಗೆ ನಿಜವಾಗ್ಲೂ ತುಂಬ ಇಷ್ಟ. ಅದಾದಮೇಲೆ ನಾವು ಬೆಳಗ್ಗೆ ಶಾಪಿಗೆ ಬಂದು ನಾವು ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ನಾನು ಪ್ರತಿ ಸಲನೂ ನಾವು ಪ್ರತಿ ಸಲನೂ ಮಷಿನ್ ಕ್ಲೀನ್ ಮಾಡಿಬಿಟ್ಟೆ 2 ಡೇಸ್ 3 ಡೇಸ್ಗೆ ಒಂದ್ಸಲಿ ಮಷಿನ್ ಕ್ಲೀನ್ ಮಾಡಿಬಿಟ್ಟೆ ನಾವು ಕೆಲಸನ ಸ್ಟಾರ್ಟ್ ಮಾಡೋದು. ಸೊ ಅದರಲ್ಲಿ ಇವತ್ತು ಒಂದು ನವೀನ್ ಅವರು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ರು. ಅದು ಏನಪ್ಪ ಅಂತಂದರೆ, ಎಲ್ಲನೂ ಸಹ ಕ್ಲೀನ್ ಮಾಡಿ ಆದಮೇಲೆ ಒಂಚೂರು ದಾರ ಸಿಗಾಕೊಂಡಿತ್ತು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಕ್ಲಿಪ್ನ ತೆಗೆದ್ಬಿಟ್ಟು ಏನು ನಾವು ಸ್ಟಿಚ್ ಹಾಕ್ತೀವಲ್ಲ ನೀಡಲ್ ಹತ್ರ ಬಾಬಿನ್ ಹಾಕೋ ಮೇಲ್ಗಡೆ ಪಾರ್ಟಲ್ಲಿ ಅದನ್ನು
ಪ್ಲೇಟ್ ಏನಿದೆ ರಿಮೂವ್ ಮಾಡಿ ಕ್ಲೀನ್ ಮಾಡಿ ಆದಮೇಲೆ ಅದನ್ನು ಟೈಟ್ ಮಾಡೋದನ್ನೇ ಮರೆತುಬಿಟ್ಟಿದ್ದಾರೆ. ಅದು ನಾವು ಇವಾಗ ಟೈಟ್ ಮಾಡಲಿಕ್ಕೆ ನಮ್ಗೆ ಅದು ಅಲುಗಾಡ್ತಿದೆ, ನೀಡಲಿಗೆ ಹೊಡೆದ್ಬಿಟ್ರೆ ಪ್ರಾಬ್ಲಮ್ಮು. ಅದಕ್ಕೋಸ್ಕರ ನಾವು ಫುಲ್ ಫ್ರೇಮ್ನೇ ರಿಮೂವ್ ಮಾಡಿ ಆಮೇಲೆ ಆ ಕ್ಲಾಂಪ್ನ ಟೈಟ್ ಮಾಡಿ ಆಮೇಲೆ ಮತ್ತೇನೋ ಹಾಕ್ತಾಯಿದ್ದೀವಿ. ಏನು ಗೊತ್ತಾ, ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ, ಕೆಲಸ ಎಂಡ್ ಮಾಡಬೇಕಾದ್ರೆ, ಇನ್ನೇನು ನೈಟ್ ಟೈಮಲ್ಲಿ ನಾವು ಎಂಡ್ ಮಾಡ್ತೀವಲ್ಲ, ಎಂಡ್ ಮಾಡಬೇಕಾದ್ರೆ ಏನೂ ಪ್ರಾಬ್ಲಮ್ ಬರಬಾರ್ದು. ಆವಾಗ ನೆಮ್ಮದಿಯಾಗಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ, ಹಾಗೆ ನೆಮ್ಮದಿಯಾಗಿ ಕೆಲಸ ಮುಗಿಸಿ ಮನೆಗೆ ಬಂದು ಮಲ್ಕೊಳ್ಬೋದು. ಇನ್ನೇನು ಕೆಲಸ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಡೇ ಫುಲ್ಲು ಅದೇ ಮೂಡಲ್ಲೇ ಇರ್ತೀವಿ, ಆ ಥರ ಆಗಿಬಿಡುತ್ತೆ. ಹಾಗೆ ಕೆಲಸ ಎಂಡ್ ಮಾಡಬೇಕಾದ್ರೂ ಪ್ರಾಬ್ಲಮ್ ಆಯಿತು ಅಂದರೆ ದಿನಪೂರ್ತಿ ಕೆಲಸ ಮಾಡ್ಕೊಂಡು ಬಂದಿರ್ತೀವಿ. ಇನ್ನೇನು ಕೆಲಸ ಸ್ಟಾಪ್ ಮಾಡಿ ಮಲ್ಗೋ ಟೈಮಲ್ಲಿ ಇದೊಂದು ನಿದ್ದೆನೇ ಬರಲ್ಲ, ಏನಾಗ್ಬಿಡುತ್ತೋ, ನಾಳೆ ಕೆಲಸ ಸ್ಟಾರ್ಟ್ ಮಾಡ್ತೀವೋ ಇಲ್ವೋ, ಇದೇ ಥರ ಪ್ರಾಬ್ಲಮ್ ಆಗಿಬಿಡುತ್ತಾ ಅನ್ನೋದೊಂದು ಮೈಂಡಲ್ಲಿರುತ್ತೆ. ಹಾಗೆ ಸ್ವಲ್ಪ ಬೆಳಗ್ಗೆ ಬೇಗ ಬಂದಿದ್ವಿ ಆ್ಯಕ್ಚುಲಾಗಿ, ಅಂದರೆ ನಾವೊಂದು 6:30 ಅಥವಾ 7ಗೆ ಬಂದುಬಿಟ್ಟಿದ್ವಿ ಆಲ್ರೆಡಿ. ಬಟ್ ಅಷ್ಟೊತ್ತಿಗೆ ಎಷ್ಟು ಸೆಕೆ ಹೊಡಿತಾ ಇತ್ತೆ ಅಂತಂದರೆ, ಏನು ಬಿಸಿಲು ಅಂತಂದರೆ, ಅದರಲ್ಲೂ ಊರಲ್ಲಂತೂ ಕೇಳಲೇಬೇಡಿ. ಸಿಟಿಲೇ ಸ್ವಲ್ಪ ಬೆಟರ್ ಅಂತ ಅಂದ್ಕೊಳ್ಬೇಕು, ಹಳ್ಳಿಲಂತೂ ನಿಜ ಊರಲ್ಲಿ ಇರೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಆ ಸೆಕೆ ನಾವು ಹೊಲ್ದಕ್ಕೆ ಹೋಗೋರು ಹೆಂಗೆ ತಡ್ಕೊಳ್ತಾರಪ್ಪ ದೇವ್ರಿಗೆ ಗೊತ್ತು ಅನ್ನಿಸ್ಬಿಡುತ್ತೆ ನಿಜವಾಗ್ಲೂ. ಅಷ್ಟು ಸೆಕೆ ಇದೆ ನಿಜವಾಗ್ಲೂ. ನವೀನವ್ರ ಮನೇಲಂತೂ ಮಲ್ಕೊಳ್ಳೋಕ್ಕೆ ಆಗೋಲ್ಲ, ಅಷ್ಟು ಸೆಕೆ ನಿಜವಾಗ್ಲೂ. ನವೀನವ್ರ ಮನೇಲಿ ಅಂತಲ್ಲ, ನಮ್ಮ ಮನೇಲಾದ್ರೂ ಅಷ್ಟೇ ಸೆಕೆ ಅಂದರೆ ಹೆವಿ ಸೆಕೆ. RCC ಮನೇಲಿ ಏನು ಸೆಕೆ ಆಗೋಲ್ಲ, ನಾರ್ಮಲಾಗಿರುತ್ತೆ ಅಂತ ಹೇಳ್ತಾರೆ. RCC ಮನೆ ಅಂಥದ್ದು ಇಲ್ಲ, ಎಲ್ಲ ಮನೆಯಲ್ಲೂ ಸೆಕೆನೇ. ನೈಟ್ ನಿದ್ದೆ ಬರಲ್ಲ, ಅಷ್ಟು ಸೆಕೆ ಆಗ್ತಾ ಇರುತ್ತೆ ನಿಜವಾಗ್ಲೂ. ಫ್ಯಾನ್ ಹಾಕಿದ್ರೂ ಅದು ತಿರುಗ್ತಾ ಬಿಸಿ ಗಾಳಿ ಬರ್ತಾನೆ ಇರುತ್ತೆ. ಒಳಗಡೆ ಇಂಥ ಗಾಳಿ ಹೊರ್ಗಡೆ ಹೋದರೆ ತಾನೇ ಅದು ನಮಗೆ ತಂಪಾಗಿರೋ ಗಾಳಿ ಬರೋದು. ಮನೆಯಲ್ಲೇ ತಿರುಗಿ ಇನ್ನೇನು ಗಾಳಿ ಬಂದಿರುತ್ತೆ. ಸೊ ಮತ್ತೆ ಮೇಲ್ಗಡೆ ಬಂದು ನಾನು ಕೂಡ ರೆಡಿಯಾಗಿ ಕೆಳಗಡೆ ಮತ್ತೆ ಶಾಪಿಗೆ ಬಂದೆ. ನಾವಿನ್ನೋರು ಇನ್ನೂ ಮೇಲ್ಗಡೆನೇ ಇದ್ದರು, ಬೈತಾ ಇದ್ರು, ಬೇಗ ಹೋಗೋ, ನಿಂದು ಇದೇ ಆಯಿತು, ಯಾವಾಗಲೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಕೂಡ ಬೇಗ ಬಂದೆ. ಸೊ ಇದೊಂದು ಡಿಸೈನು ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ, ಅಂದರೆ ಫುಲ್ಲು ಸಿಂಪಲಾಗಿ ಹಾಕಿದ್ದೀನಿ. ಒಂದು 500 ರೂಪೀಸ್ ರೇಂಜಿಗೆ ತುಂಬ ಸಿಂಪಲಾಗಿ ಹಾಕ್ಕೊಡಿ ಅಂತ ಕೇಳಿದರು. ಸರಿ ಅಂತ ಈ ಡಿಸೈನ್ ಹಾಕಿದ್ದೀನಿ. ಏನು ಗೊತ್ತಾ, ನನ್ನ ಪ್ರತಿ ಕಸ್ಟಮರ್ಗೂ ಕೂಡ ಹೇಳೋದು ಒಂದೇ, ನೀವೇ ಡಿಸೈನ ಸೆಲೆಕ್ಟ್ ಮಾಡಿಕೊಡಿ, ನಾವು ಓನಾಗಿ ಸೆಲೆಕ್ಟ್ ಮಾಡಲ್ಲ ಅಂತ. ಓನಾಗಿ ಸೆಲೆಕ್ಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಇವಾಗ ನಾನೇನು ತೋರಿಸ್ತಾ ಇದ್ದೀನಲ್ವ ಈ ಡಿಸೈನು, ಒಂದು 500 ರೇಂಜ್ಗೆ ಸಿಂಪಲಾಗಿ ನೀವೇ ಹಾಕಿ ಕೊಡಿ ಅಂತ ಹೇಳಿದ್ರು. ಬಾಲ್ಚನ್ ಇದ್ದರೆ ಓಕೆ, ಮಿಕ್ಕಿರೋದೇನು ಜಾಸ್ತಿ ಸ್ಟೋನ್ ಏನು ಹಾಕ್ಬಿಡಿ ಅಂತೇಳಿ. ಇದರಲ್ಲಿ ನಾನು ಏನು ಹಾಕಿದ್ದೀನಿ, ಒಂದು ಲೇಯರ್ ಬಾಲ್ ಚೈನ್ ಹಾಕಿದ್ದೀನಿ, ಹಾಗೆ ಒಂದು ಸ್ಟೋನ್ ಕೊಟ್ಟಿದ್ದೀನಿ, ಇಷ್ಟೇ, ಇನ್ನೇನೂ ಸಹ ಮಾಡಿಲ್ಲ ಅಷ್ಟೇ. ಬ್ಯಾಕ್ ನೀವೇ ನಾನು ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ, ಎಷ್ಟಾಗುತ್ತೋ ಅಷ್ಟು ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಸಿಂಪಲಾಗಿದೆ ಅಂತ ಹೇಳ್ತಾರೆ. ಅವ್ರು ಕೇಳಿರೋದು ಸಿಂಪಲ್ಲಾಗೆ, ನಾನು ಹಾಕಿರೋದು ಸಿಂಪಲ್ಲಾಗೆ. ಅವ್ರಿಗೆ ಡಿಸೈನ್ ಓಕೆ ಆಗಿದೆ, ಇದರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಸ್ಟೋನ್ ಕೊಡಬಾರ್ದಿತ್ತು, ಚೈನ್ ಕೊಡಬಾರ್ದಿತ್ತು ಅಂತ ಹೇಳ್ತಾ ಇದ್ದಾರೆ ಅವರು. ನಾವು ಖಾಲಿ ಅದ್ರಲ್ಲಿ 500 ರೂಪೀಸ್ಗೆ ಅಂತ ಹೇಳಿದ್ಮೇಲೆ ಆ ಅಮೌಂಟಿಗೆ ತಕ್ಕಂಗೆ ನಾವು ವರ್ಕ್ ಮಾಡಲೇಬೇಕಾಗಿರುತ್ತೆ. ಇಲ್ಲಾಂದರೆ ಮತ್ತೆ ಇದರಲ್ಲಿ ಸ್ಲೀವ್ಸಲ್ಲಿ ಏನು ಬುಟ್ಟ ಬಂದಿದೆಯಲ್ಲ, ಆ ಬುಟ್ಟನೂ ಸಹ ಬರಬಾರ್ದಿತ್ತು. ನನಗೆ ಇಷ್ಟ ಆಗ್ತಿಲ್ಲ. ನಾವು ಹಳ್ಳಿಲಿರೋರು, ನಾವು ಹೆಂಗೆ ಹಾಕ್ಕೊಳಕ್ಕಾಗುತ್ತೆ ಎಷ್ಟು ಗ್ರ್ಯಾಂಡಾಗಿರೋ ಡಿಸೈನು. ಅಲ್ಲಿ ಅವ್ರು ಕೇಳಿರೋದು ಸಿಂಪಲ್ಲಾಗಿ, ವರ್ಕು ಅರ್ಧ ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ, ಬಾರ್ಡರ್ ಲೈನು ಅಷ್ಟು ಬಿಟ್ಟರೆ ಅದರಲ್ಲಿ ಸ್ಲೀವ್ಸಲ್ಲಿ ಬಂದಿರೋಂತಹ ಬುಟ್ಟನೇ ನಾನು ರನ್ನಿಂಗ್ ಕೊಟ್ಟಿದ್ದೀನಿ. ಅಷ್ಟು ಬಿಟ್ಟರೆ ಅದರಲ್ಲಿ ಏನೂ ವರ್ಕೇ ಇಲ್ಲ. ನನಗೆ ತಲೆ ಕೆಟ್ಟೋಗ್ಬಿಡ್ತು. ನಾನು ಅವ್ರಿಗೆ ಪ್ರತಿ ಸಲನೂ ಹೇಳ್ತೀನಿ, ಎಲ್ಲ ಕಸ್ಟಮರ್ಗೂ, ಒಂದು ಬುಟ್ಟ ಸೆಲೆಕ್ಟ್ ಮಾಡಬೇಕು ಅಂದ್ರೂ ಸಹ ನೀವೇ ಸೆಲೆಕ್ಟ್ ಮಾಡಿ ಕೊಟ್ಟೋಗಿ ಅಂತ. ಅದು ಫಸ್ಟ್ ಬ್ಲೌಸಲ್ಲಿ ಅದಾಯಿತಾ. ಇದೊಂದು ಬ್ಲೌಸಲ್ಲಿ ಅವರು ನನಗೆ ಇದು 3 ಶೇಡಲ್ಲಿ ಬಂದಿದೆ ಸೀರೆ, ನನಗೆ ಪಿಂಕ್ ಕಲರ್ ಹತ್ರ ಬ್ಯಾಕ್ ಹಾಕ್ಕೊಡಿ, ಗ್ರೀನ್ ಕಲರ್ ಬಂದಿರೋ ಹತ್ರ ಸ್ಲೀವ್ಸ್ ಹಾಕ್ಕೊಡಿ ಅಂತ ಕೇಳಿದ್ರು. ಅದು ಡಬಲ್ ಬಾರ್ಡರ್ ಲೈನ್ ಬರುತ್ತಲ್ಲ, ಆ ಥರ ಮಾಡಿಕೊಡಿ ಅಂತ ಕೇಳಿದ್ರು. ನಾನು ಅದೇ ಥರನೇ ಮಾಡಿದ್ದೀನಿ. ಅದು ಮೇಲ್ಗಡೆ ಬುಟ್ಟ ಬರಬಾರ್ದಿತ್ತು, ನನಗೆ ಜಸ್ಟ್ ಡಬಲ್ ಬಾರ್ಡರ್ ಲೈನ್ ಬಂದರೆ ಸಾಕಾಗಿತ್ತು, ನನಗೆ ಬುಟ್ಟ ಏನು ಬೇಕಿರಲಿಲ್ಲ ಅಂತ ಹೇಳಿದ್ರು. ಇದೊಳ್ಳೆ ಸಮಾಸ ಆಯ್ತಲ್ಲ ಅಂದ್ಕೊಂಡು ಅವ್ರಿಗೆ ಫೋನ್ ಮಾಡಿ ಟೈಲರ್ಗೆ ನಾನು ಬೈದೇ ಬಿಟ್ಟಿದ್ದೀನಿ. ನೀವು ಕಸ್ಟಮರ್ಗೆ ನೀವೇ ಓನಾಗೆ ಸೆಲೆಕ್ಟ್ ಮಾಡಿಕೊಡಿ ಅಂತ ಹೇಳಿದ್ದೀರ, ನೀವು ಯಾವುದು ಚೆನ್ನಾಗಿರುತ್ತೋ ಅದನ್ನು ಹಾಕಿ ಅಂತ ಹೇಳಿದ್ದೀರ, ನಾನು ಹಾಕಿದ್ದೀನಿ. ಇವಾಗ ಬಂದ್ಬಿಟ್ಟು ನನಗೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲಾಗೇ ಮಾಡಿದ್ದೀನಿ ಡಿಸೈನ್ಗಳನ್ನ, ಏನು ಓವರಾಗಿಯೂ ಇಲ್ಲ. ಸೊ ಎರಡೂ ಕೂಡ ನಂದು ಫಸ್ಟ್ ಒನ್ 500, ಸೆಕೆಂಡ್ ಒನ್ 600 ಡಬಲ್ ಬಾರ್ಡರ್ ಲೈನ್ ಬಂದಿರೋದ್ರಿಂದ ಆ ಥರ ಹಾಕಿದ್ದೀನಿ. ನನಗೆ ಬೆಳಗ್ಗೆನೇ ಈ ಥರ ಪ್ರಾಬ್ಲಮ್ ಆಗಿಬಿಟ್ರೆ, ನಾವು ಕೂಡ ನೈಟೆಲ್ಲ ಕೂತು ಹಾಕಿರ್ತೀವಿ, ಅದರಲ್ಲೂ ನಮ್ಗೆ ಈ ಥರ ಪ್ರಾಬ್ಲಮ್
ಆದರೆ ನಮಗೂ ಕೂಡ ಕೆಲಸ ಮಾಡಿದ್ದಕ್ಕೂ ಏನೂ ಪ್ರಯೋಜನ ಇಲ್ಲವಲ್ಲ ಅನ್ನಂಗೆ ಆಗಿಬಿಡುತ್ತೆ. ಅದಾದಮೇಲೆ ಡೈಲಿ ಈ ಥರ ಕಸ್ಟಮರ್ ಇದ್ದೇ ಇರ್ತಾರೆ ಬಿಡು, ತಲೆ ಕೆಡಿಸ್ಕೊಂಬೇಡ ಅಂತೇಳಿ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ನನ್ನ ಕೆಲಸನ ಸಹ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಇಲ್ಲಿ ಥ್ರೆಡ್ ಕಲರ್ ಕಾಂಬಿನೇಷನ್ ಆದ್ರೂ ಅಷ್ಟೇ, ಯಾಕೆ ಸ್ವಲ್ಪ ಥ್ರೆಡ್ ಹಾಕೋದು ಸ್ವಲ್ಪ ನಮಗೆ ರಿಸ್ಕ್ ಅನಿಸುತ್ತೆ. ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ ಹೇಳ್ತೀರಾ. ನೀವು ಥ್ರೆಡ್ ಹಾಕಬೇಕಾದ್ರೆ ಫುಲ್ಲು ಏನಕ್ಕೆ ತೆಗಿಯೋಕೆ ಹೋಗ್ತೀರಾ ಅಲ್ಲಿಗೆ ಅರ್ಧಕ್ಕನ ಕಟ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಕಲರ್ ನೀವೇನು ದಾರ ಹಾಕಬೇಕಾದ್ರೆ ಅಲ್ಲಿಗೆ ಗಂಟು ಹಾಕ್ಕೊಂಡು ನೀಟಾಗಿ ಕೆಳಗಡೆ ನೀಡಲಿಂದ ಎಳ್ಕೊಂಡ್ರೆ ಅದು ಫುಲ್ ದಾರ ಬಂದುಬಿಡುತ್ತೆ ನಿಮಗೆ. ಅದು ಕೂಡ ಅಷ್ಟೇ ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ಇಲ್ಲಿ ಕೆಲವೊಬ್ರು ಕೇಳಿದ್ರಿ ಸ್ಟೋನ್ ಚೈನ್ ಬಾಲ್ ಚೈನ್ ಯಾವ ಥರ ಹಾಕ್ತೀರಾ ಅಂತ. ಇಲ್ಲೇನು ಜಿಗ್ಜಾಗ್ ಮಷಿನಲ್ಲಿ ಸೆಕೆಂಡ್ ಪಾರ್ಟ್ ಏನಿದೆ ಅದನ್ನ ನೀವು ರಿಮೂವ್ ಮಾಡ್ಕೊಂಡ್ಬಿಡಿ. ಅಂದರೆ ಅದರಲ್ಲಿ ಹಲ್ಪಟ್ಟಿ ಏನು ಬಂದಿರುತ್ತೆ ಅದು ಮತ್ತು ಮೇಲ್ಗಡೆ ನೀಡಲ್ ಪ್ಲೇಟ್ನ ರಿಮೂವ್ ಮಾಡ್ಕೊಂಡ್ಬಿಡಿ. ಅದರಲ್ಲಿ ಸಿಂಗಲ್ ನೀಡಲ್ದು ಒಂದು ಪ್ಲೇಟ್ ಬರುತ್ತೆ, ಅಂದರೆ ಕೆಳಗಡೆ ಹಲ್ಪಟ್ಟಿ ಯೂಸ್ ಮಾಡದೇ ಇರೋ ಥರ ಒಂದು ಪ್ಲೇಟ್ ಬರುತ್ತೆ, ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡಾದ್ಮೇಲೆ ಜಿಗ್ಜಾಗ್ದು ಏನು ಫುಟ್ ಬಂದಿರುತ್ತಲ್ಲ ಅದನ್ನು ಸಹ ರಿಮೂವ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಸ್ಟಿಚಸ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓವರ್ಲಕ್ಕಿಗೆ ಒಂದು ಕುದುರೆ ಶೇಪಲ್ಲಿ ಒಂದು ಬಂದಿರುತ್ತಲ್ಲ, ನೀವು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ಕೊಳ್ಳಿಕ್ಕೆ ಒಂದು 3ಗೆ ಇಟ್ಕೊಂಡ್ರೂ ಸಾಕು. ರಾಲ್ಸಾನ್ ಮಷೀನಲ್ಲಿ ಸ್ವಲ್ಪ ಸ್ಟಿಚಸ್ ದೊಡ್ಡದು ಬರುತ್ತೆ, 2ಕ್ಕೆ ಇಟ್ಕೊಂಡ್ರು 2.5ಗೆ ಇಟ್ಕೊಂಡ್ರೂ ನಿಮಗೆ ಬಾಲ್ ಚೈನ್ ಹಾಕ್ಬೋದು. ಇದು ರೆನ್ಯೂ ಮಷಿನಲ್ಲಿ ಸ್ವಲ್ಪ ಸ್ಟಿಚಸ್ಸು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ನಿಮಗೆ ಬಾಲ್ ಚೈನ್ ಹಾಕ್ಕೊಬೇಕಂದ್ರೆ ಒಂದು 3ಗೆ ಇಟ್ಕೊಂಡ್ರೆ ಆರಾಮಾಗೆ ಹಾಕ್ಕೊಂಡ್ಬಿಡ್ಬೋದು. ಇಲ್ಲಿ ನಾನು ನಾರ್ಮಲ್ ಬಾಲ್ ಚೈನ್ನ ತೊಗೊಂಡಿದ್ದೀನಿ, ನಾರ್ಮಲ್ ಸೈಜ್ದು. ಬ್ಲೌಸ್ಗಳಿಗೆಲ್ಲನೂ ನಾರ್ಮಲ್ ಸೈಜೇ ಯೂಸ್ ಮಾಡಿ, ಸ್ವಲ್ಪ ಜಾಸ್ತಿ ದೊಡ್ಡದು ಯೂಸ್ ಮಾಡಿ, ಸ್ವಲ್ಪ ಚಿಕ್ಕದು ಯೂಸ್ ಮಾಡಬೇಡಿ, ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸ್ವಲ್ಪ ಒಂದು ಮೀಡಿಯಮ್ ಸೈಜ್ದು ಮಿಡಲ್ ಸೈಜ್ದು ನೀವು ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು 3ನೇ ನಂಬರ್ಗೆ ನಾನು ಇಟ್ಕೊಂಡು ಸೆಟ್ ಮಾಡ್ಕೊಂಡಿದ್ದೀನಿ. ಸ್ಟಿಚಸ್ ಏನು ಸೈಡಲ್ಲಿ ಕೊಟ್ಟಿರ್ತಾರಲ್ಲ ಒಂದು ಅದನ್ನು ಸಹ 3ಕ್ಕೆ ಇಟ್ಕೊಂಡಿದ್ದೀನಿ. ಅದು ಫೈನಲ್, ಅದೇನೋ ನೀವು ಜಾಸ್ತಿನೂ ಮಾಡೋ ಹಾಗಿಲ್ಲ ಕಮ್ಮಿನೂ ಮಾಡೋ ಹಾಗಿಲ್ಲ. ಇಲ್ಲೇನು ಇನ್ನೊಂದು ಕುದುರೆ ಶೇಪಲ್ಲಿ ಒಂದು ಕಂಬಿ ಬಂದಿರುತ್ತಲ್ಲ ಹ್ಯಾಂಡ್ ವೀಲ್ ಹತ್ರ, ಅಲ್ಲಿ ನೀವು ಒಂದು 3ಕ್ಕೆ ಇಟ್ಕೊಂಡು ಟೈಟ್ ಮಾಡಿಕೊಂಡು ಇಟ್ಕೊಂಡ್ಬಿಡಿ. ಪದೇ ಪದೇ ಕಾಲಲ್ಲಿ ಮೂವ್ ಮಾಡಲಿಕ್ಕೆ ಸ್ಟಾರ್ಟಿಂಗಲ್ಲಿ ಬರೋದಿಲ್ಲ. ನೀವು ಇದನ್ನು ಟ್ರೈ ಮಾಡಬೇಕಾದ್ರೆ ಫ್ರೇಮ್ಗೆ ಹಾಕ್ಕೊಂಡೆ ಟ್ರೈ ಮಾಡಿ, ಯಾಕೆಂದರೆ ನನಗೆ ಅಭ್ಯಾಸ ಇರೋದ್ರಿಂದ ನಾನು ಹಾಗೆ ಹಾಕ್ತಾಯಿದ್ದೀನಿ ಅಷ್ಟೇ. ನೀವೇನಾದರೂ ಫ್ರೆಶರ್ ಆಗಿದ್ದರೆ, ನಾವು ಕೂಡ ಕಲಿಬೇಕು ಅಂತ ಇದ್ದರೆ ನೀವು ಒಂದು ಜಿಗ್ಜಾಗ್ ಮಷೀನಲ್ಲಿ ಈ ಥರ ನೀವು ಮನೆಯಲ್ಲೇ ಒಂದು 1.5 ಮಂತ್ ನೀವು ಟ್ರೈ ಮಾಡ್ತಾ ಹೋದರೆ ಕಂಪ್ಲೀಟಾಗಿ ಬಂದುಬಿಡುತ್ತೆ. ನಾನು ಕೂಡ ಸ್ಟಾರ್ಟಿಂಗಲ್ಲಿ 6 ಮಂತ್ ಇದರಲ್ಲಿ ಸ್ಟ್ರಗಲ್ ಪಟ್ಟಿದ್ದೀನಿ. ನೀಡಲ್ ಮುರ್ಕೊಂಡಿದ್ದೀನಿ, ಕೈಗೆ ನೀಡಲ್ ಹಾಕ್ಕೊಂಡಿದ್ದೀನಿ. ಅದೆಷ್ಟು ಕೈಗೆ ನೀಡಲ್ ಹಾಕ್ಕೊಂಡಿದ್ದೀನೋ ದೇವ್ರಿಗೆ ಗೊತ್ತು. ಸ್ವಲ್ಪ ಕೈನ ದೂರ ಇಟ್ಕೊಂಡು ಹಾಕ್ಕೊಳ್ಳಿ ಅಷ್ಟೇ. ಕಲಿಯೋರು, ಯಾಕೆಂದರೆ ಸುಮಾರಷ್ಟು ಜನ ಕಮೆಂಟಲ್ಲಿ ಕೂಡ 1-2 ಮಂದಿಗೆ ಕಾಲ್ ಮಾಡಿ ಕೂಡ ಕೇಳಿದ್ದೀರಾ, ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಹಾಕ್ತೀರಾ. ಎಲ್ರಿಗೂ ಸಹ ಇದೊಂದು ವಿಡಿಯೋ ಫುಲ್ ಕಂಪ್ಲೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಫ್ರಂಟು ಬ್ಯಾಕು ಎಲ್ಲ ಸಹ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಎಲ್ಲನೂ ಫುಲ್ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ ಹೇಳಿಬಿಟ್ಟು ಕ್ಯಾಮ್ರಾ ಕ್ಲಾರಿಟಿ ಎಷ್ಟಾಗುತ್ತೋ ಅಷ್ಟು ಕ್ಲಾರಿಟಿ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ. ಬೆಂಗಳೂರಲ್ಲೇ ಇಷ್ಟು ಬಿಸಿಲಿದೆ, ಇನ್ನು ಊರ ಕಡೆ ಹೋದ್ರೆ ಅಂತೂ ಕೇಳಂಗೆ ಇಲ್ಲ ನಿಜವಾಗ್ಲೂ. ಹೆಂಗೆ ಸೆಕೆ ಹೊಡಿತಾ ಇದೆ ಅಂತಂದರೆ ಫ್ಯಾನ್ ಹಾಕಿದ್ರೂ ಸೆಕೆ, ಆ ಫ್ಯಾನ್ ಹಾಕಲಿಲ್ಲ ಅಂದ್ರೂ ಸೆಕೆ. ಸೊ ಆ ಥರ ಆಗ್ತಾಯಿದೆ. ಸೊ ಈಗ ತಾನೇ ಒಂದು ಜಸ್ಟ್ ಒಂದು ಕಂಪ್ಲೀಟ್ ಆಯಿತು ನೋಡಿ, ಎತ್ತಿತ್ತು ನಾನು ಕಟ್ಬಿಟ್ಟಿದ್ದೀನಿ ಕೂದಲನ್ನ. ಸೊ ಇದೊಂದು ಜಸ್ಟ್ ಒಂದು 500 ರುಪೀಸ್ ರೇಂಜಿಗೆ ಸಿಂಪಲಾಗಿ, ಅಂದರೆ ವೆರಿ ಸಿಂಪಲ್, ಜಸ್ಟ್ 1 ಇಂಚಷ್ಟು ವರ್ಕ್ ಬರುತ್ತೆ ಅಷ್ಟೇ. ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಇದು ಸ್ಲೀವ್ಸ್ಗೆ ಬಂದುಬಿಟ್ಟು ಇಷ್ಟೇ ಗಾಯ್ಸ್ ಬಂದಿರೋದು. ಬೇಕು ಅಂದರೆ ಬುಟ್ಟ ಕೊಟ್ಕೊಳ್ಬೋದು, ಬಟ್ ಬೇಡ ಅಂತ ಅಷ್ಟೇ. ಯಾಕಂದರೆ ಇದೇ ಡಿಸೈನ್ ಚೆನ್ನಾಗಿ ಕಾಣಿಸ್ತಾ ಇದೆ. ಎಕ್ಸ್ಟ್ರಾ ಬುಟ್ಟ, ಯಾಕಂದರೆ ಬಾರ್ಡ್ರ್ ದೊಡ್ಡದಿರೋದ್ರಿಂದ. ಸೊ ಇಷ್ಟೇ ಬಂದಿರೋದು ವರ್ಕು, ನಾನು ನಿಮಗೇನು ತೋರಿಸ್ತಾ ಇದ್ದೀನಲ್ಲ, ಸೊ ಇಷ್ಟೇ ಬಂದಿರೋದು ವರ್ಕು, ಸ್ಲೀವ್ಸಿಗೆ ಮಾತ್ರನೇ ಬಂದಿರೋದು. ತುಂಬ ಸಿಂಪಲಾಗಿ ಕೇಳ್ತಾರೆ, ನನಗೆ ಅಷ್ಟೊಂದು ಬೇಡ, ಇಷ್ಟೊಂದು ಡಿಸೈನ್ ಬೇಡ ಅಂತ ಹೇಳ್ತೀರಾ. ಸೊ ಅಂಥವ್ರು ಈ ಥರ ಒಂದು ವರ್ಕ್ನ ಹಾಕಿಸ್ಕೊಳ್ಬೋದು. ಇದು ಬಂದ್ಬಿಟ್ಟು ಆಫ್ ವೈಟ್, ಅಂದರೆ ಕ್ರೀಮ್ ಕಲರ್ ಸ್ಯಾರಿ ವಿತ್ ರಾಮ ಗ್ರೀನ್ ಕಲರ್. ಇದು ಆಲ್ರೆಡಿ ಬ್ಲೌಸಲ್ಲಿ ಕಲೆ ಆಗಿದೆ, ಬಟ್ ಬ್ಲೌಸಲ್ಲೇ ಬಂದಿರೋದು, ಅದು ನಮ್ಮ ಹತ್ರ ಬಂದಮೇಲೆ ಆಗಿರೋದಲ್ಲ. ಏನೋ ಕುಂಕುಮದ್ದು ಏನೋ ಕಲೆ, ಏನೋ ಪೂಜೆಗೆ ಇಟ್ಟಿರೋ ಥರ ಆಗಿದೆ. ಇದು ಬ್ಯಾಕಲ್ಲಿ ಈ ಥರ ಬರುತ್ತೆ. ಸಿಂಪಲ್ ಅಂದರೆ ವೆರಿ ಸಿಂಪಲ್, ಸ್ಟಾರ್ ನೆಕ್ಕಲ್ಲಿ ಬರುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ವರ್ಕ್ನ ಮಾಡಿಸ್ಕೊಳ್ಬೇಕು ಅನ್ನೋದಾದರೆ ಈ ಥರ ಒಂದು ವರ್ಕ್ನ ಮಾಡಿಸ್ಕೊಳ್ಬೋದು. ಸೊ ಎಷ್ಟಾಗುತ್ತೋ ಅಷ್ಟು ಹತ್ತಿರದಿಂದ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾಕಂದರೆ ಸಪ್ರೇಟಾಗಿ ಇದಕ್ಕೆ ಅಂತ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಈ ಬ್ಲೌಸ್ ಹೋಗಿ ಅವರು ಉಟ್ಕೊಂಡು 2 ಸರಿ ವಾಶ್ ಮಾಡಿಬಿಡ್ತಾರೆ. ಯಾಕೆ ಅಂತಂದರೆ
ಟೈಮ್ ಇರಲ್ಲ ಅಂತ ಅಷ್ಟೇ. ಇವಾಗ ಕಂಪ್ಲೀಟ್ ಆಯಿತು, ಸೊ ಇವಾಗೇನೆ ಅದಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಬರುತ್ತೆ ಡಿಸೈನು. ಬೇಕು ಅಂದರೆ ಸ್ಕ್ರೀನ್ಶಾಟು ತೆಗೆದು ಇಟ್ಕೊಳ್ಬೋದು. ಇದು ಬಿಗ್ ಮಷಿನ್ ಮಾತ್ರ ಅವೈಲಬಲ್ ಇರೋದು. ಯು ಶೇಪ್ ಬೇಕು ಅಂದರೆ ನಿಮಗೆ ಚಿಕ್ಕ ಮಷಿನ್ಗೆ ಅವೈಲಬಲ್ ಇದೆ. ಈ ಥರ ಸ್ಟಾರ್ ನೆಕ್ ಬಂದುಬಿಟ್ಟು ಓನ್ಲಿ ಬಿಗ್ ಮಷಿನಿಗೆ ಮಾತ್ರ ಇದೆ. ಯು ಶೇಪ್ ಏನಾದರೂ ಬೇಕು ಅಂದರೆ ನಿಮಗೆ ಚಿಕ್ಕ ಮಷಿನ್ಗೂ ಸಹ ಸಿಗುತ್ತೆ. ಸೊ ಇದಾಯಿತು. ಇದು ನನಗಿದು ಯಾವಾಗ ವರ್ಕು ಮಾಡಿ ಕೊಟ್ಟಿದ್ದೆ ಅಂತಲೇ ಇದು ನೆನಪಿಲ್ಲ. ಈ ಡಿಸೈನ್ ಎಷ್ಟು ಹಾಕಿದ್ದೀನಿ ಅಂತಂದರೆ ಲೆಕ್ಕ ಇಲ್ದೋಷ್ಟು. ನಾನು ಚಿಕ್ಕ ಮಷಿನ್ನು ನಾನು ಫಸ್ಟು 3rd ವರ್ಕ್ ಈ ಡಿಸೈನ್ ನಾನು ಮಷಿನ್ ಏನು ವರ್ಕ್ ಸ್ಟಾರ್ಟ್ ಮಾಡಿದ್ನಲ್ಲ, ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಫಸ್ಟು ಆರ್ಡ್ರೇ ನನಗೆ ಸುಮಾರು ಸಲ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ಫಸ್ಟ್ ಆರ್ಡ್ರ್ ನನಗೆ 2500 ರುಪೀಸು. ಫಸ್ಟ್ ಆರ್ಡ್ರು ನನಗೆ ಮಷಿನ್ ತೊಗೊಂಡವ್ರು ಡೆಮೋ ಸೆಕ್ಷನ್ 2 ಸೆಕ್ಷನ್ ಅಷ್ಟೇ ಮುಗ್ದಿರೋದು. ಸೊ ಒಂದು ಆರ್ಡ್ರ್ ಬಂದಿತ್ತು, ಒಂದು ಹಾಫ್ ಸ್ಯಾರಿ ಫಂಕ್ಷನ್ದು. ಅದು ಫುಲ್ ಬ್ಲೌಸ್ ಫುಲ್ಲು ವರ್ಕ್ ಆ ಥರ ಬಂದಿತ್ತು. ಸೊ ಅದಾದಮೇಲೆ 3rd ಬ್ಲೌಸ್ ಆರ್ಡ್ರ್ ಬಂದಿದ್ದು. ಈ ಒಂದು ಸೆಕೆಂಡ್ ಒನ್ ಯಾವ್ದು ಹಾಕಿದ್ದು ನನಗೆ ಗೊತ್ತೇ ಇಲ್ಲ. 3rd ಒನ್ ಬಂದುಬಿಟ್ಟು ಈ ಒಂದು ನೆಕ್ಕು. ಆವಾಗಿಂದ ಹಿಡಿದು ಇಲ್ಲಿವರೆಗೂ ಇನ್ನೂ ರನ್ನಿಂಗಲ್ಲಿದೆ ಈ ಡಿಸೈನು. ಇದು ಆ್ಯಕ್ಚುಲ್ ನೋಡೋಕ್ಕೆ ಹ್ಯಾಂಡ್ ವರ್ಕ್ ಥರ ಕಾಣಿಸುತ್ತೆ ನಿಮಗೆ ನೋಡೋಕ್ಕೆ, ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಬುಟ್ಟಾಸ್ ಬಂದ್ಬಿಟ್ಟು ನಿಮ್ಮ ಸ್ಯಾರಿಲಿ ಏನಾದರೂ ಬುಟ್ಟಾಸ್ ಬಂದಿದ್ರೆ ಆ ಥರ ಮ್ಯಾಚ್ ಮಾಡೋ ಥರ ಬುಟ್ಟಾಸ್ ಹಾಕ್ತೀವಿ ಅಷ್ಟೇ ನಾವು. ಬಟ್ ಇದು ನೋಡೋಕ್ಕೆ ದೂರದಿಂದ ನೋಡೋಕ್ಕೆ ಇದು ಹ್ಯಾಂಡ್ ವರ್ಕ್ ಥರ ಕಾಣಿಸುತ್ತೆ. ನಮ್ಗೆ ಹತ್ತಿರದಿಂದ ನೋಡಿದ್ರೇ ಮಷಿನ್ ವರ್ಕ್ ಅಂತ ಗೊತ್ತಾಗೋದು. ಹಾಗೆ ಇದು ಬ್ಯಾಕಲ್ಲಾದ್ರೂ ಅಷ್ಟೇ ಈ ಥರ ಸೇಮ್ ನೆಕ್ಲೈನ್ ಎಲ್ಲನೂ ಸಹ ಸೇಮೇ ಇರುತ್ತೆ. ತುಂಬಾ ಚೆನ್ನಾಗಿದೆ. ನನಗೆ ಎಷ್ಟು ಸರಿ ಹಾಕ್ಕೊಬೇಕು ಅಂತ ಎತ್ತಿಡೋದು ಹಂಗೆ ಬಿಡೋದು. ಇನ್ನೊಂದು ಹಾಕ್ಕೊಂಡ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ. ಈಗ 1 ಇಯರ್ ಮೇಲೆ ಆತನ ಗೊತ್ತಿಲ್ಲ, ಅದನ್ನ ಬ್ಲೌಸ್ನ ಕಟ್ ಮಾಡಿ ಇಟ್ಟು ಇನ್ನೂ ಸ್ಟಿಚ್ಚೇ ಮಾಡ್ಕೊಂಡಿಲ್ಲ. ಅದ್ರ ಪೀಸ್ ಯಾವ್ಯಾವ ಮೂಲೆಯಲ್ಲಿ ಬಿದ್ದೈತೋ ಒಂದು ಸರಿ ಚೆಕ್ ಮಾಡಬೇಕು. ಸೊ ಹಬ್ಬ ಮುಗಿಲಿ ಒಂದು 3-4 ಡೇಸ್ ರಜಾ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಎಲ್ಲ ಆರ್ಗನೈಸ್ ಮಾಡಿಕೊಂಡು ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತ ಇದ್ದೀವಿ. ಬಟ್ ನೋಡಬೇಕು ಹಂಗೆ ಅಂದ್ಕೊಳ್ತೀವಿ, ಬಟ್ ಆಗಲ್ಲ, ವರ್ಕ್ಗಳು ಬರ್ತಾನೆ ಇರುತ್ತೆ. ಸೊ ಈ ಥರ ಇದು ಚಿಕ್ಕ ಮಷಿನಲ್ಲಿ ಹಾಕಿರೋಂತಹ ಡಿಸೈನ್ ಇದು. ಯಾಕೆಂದರೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಸೆಂಟ್ರಲ್ಲಿ ಜಾಯಿನ್ ಮಾಡಿರೋದು ಆಲ್ರೆಡಿ. ಚಿಕ್ಕ ಮಷಿನಲ್ಲಿ ಹಾಕಿರೋಂತಹ ಡಿಸೈನ್. ಇದು ಯಾವ ಟೈಮಲ್ಲಿ ಹಾಕ್ಕೊಟ್ಟಿದ್ನೋ ಗೊತ್ತಿಲ್ಲ, ಬಟ್ ನೀಟಾಗಿ ಮೇಂಟೈನ್ ಮಾಡಿ ಇಟ್ಕೊಂಡಿದ್ದಾರೆ. ಆ ಸ್ಟೋನ್ ಆದ್ರೂ ಅಷ್ಟೇ ಒಂದು ಸ್ವಲ್ಪನೂ ಶೇಡ್ ಆಗಿಲ್ಲ, ಕಲರ್ ಸಹ ಹೋಗಿಲ್ಲ, ಎಂಥದ್ದು ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ನಿಮಗೆ ಬಿಗ್ ಮಷಿನ್ಗೆ ಮತ್ತು ಚಿಕ್ಕ ಮಷಿನ್ಗೆ 2 ಮಷಿನ್ಗೂ ಸಹ ಅವೈಲಬಲ್ ಇದೆ. ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ವರ್ಕ್ ಮಾಡಿಸ್ಬೇಕು ಅನ್ನೋದಾದರೆ ನೀವು ವರ್ಕು ಕೂಡ ಮಾಡಿಸ್ಬೋದು. ಪೋಸ್ಟ್ ಕೊರಿಯರು 2 ಕೂಡ ಅವೈಲಬಲ್ ಇದೆ, ನೀವು ಮಾಡಿಸ್ಬೋದು. ಹಾಗೆ ನಾಳೆ ಕೂಡ ಒಂದು 2ರಿಂದ 3 ಕೊರಿಯರ್ ಇದೆ, ಅದನ್ನು ಸಹ ಮಾಡಬೇಕು. ಇದು ಇವತ್ತು ಸಂಜೆ ಬರ್ತಾರೋ ಮಧ್ಯಾಹ್ನ ಬರ್ತಾರೋ ಗೊತ್ತಿಲ್ಲ. ಇದನ್ನು ಸಹ ಕೊಟ್ಟು ಕಳಿಸ್ಬೇಕು. ಇದು ಸ್ಟೋನ್ ಹಾಕಿ ಇಡಬೇಕು. ಆದಷ್ಟು ಇವನಿಗೆ ನಾನು ಡೆಲಿವರಿ ಕೊಟ್ಬಿಡ್ತೀನಿ. ಯಾಕೆ ಅಂತಂದರೆ ಸ್ಟೋನು ಅದು ಥ್ರೆಡ್ ಕಟ್ಟಿಂಗು ಅದು ಇದು ಇದ್ಬಿಟ್ರೆ ನಾವಿನ್ನೋರು ಮುಗಿಸ್ಬಿಡ್ತಾರೆ, ಅದಕ್ಕೋಸ್ಕರ. ಮತ್ತು ಇವಾಗ ಇದಕ್ಕೊಂದು ವರ್ಕ್ನ ಮಾಡಬೇಕು. ಇದು ಸ್ಯಾರಿ ಬಂದ್ಬಿಟ್ಟು ಒಂಥರ ಮಲ್ಟಿ ಕಲರಲ್ಲಿ ಇರೋ ಥರ ಇದೆ. ಇದು ಸ್ಯಾರಿ ಬಂದ್ಬಿಟ್ಟು ಈ ಥರ ಇದೆ. ಅಂದರೆ ಇದರಲ್ಲಿ ಡಾರ್ಕ್ ಪಿಂಕು, ಇಲ್ಲಿ ನೋಡ್ತಾ ಇರ್ಬೋದು, ಉಲ್ಟಾ ಇದೆ ಸ್ಯಾರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಡಾರ್ಕ್ ಪಿಂಕ್ ಇದೆ ಫ್ಲವರ್ ಮಧ್ಯದಲ್ಲಿ, ಮತ್ತು ಸ್ಯಾರಿ ಬಂದ್ಬಿಟ್ಟು ಲೈಟ್ ಪಿಂಕು ವಿತ್ ಸಿಲ್ವರ್ ಗೋಲ್ಡ್ ಕಾಂಬಿನೇಷನಲ್ಲಿದೆ, ಮತ್ತು ಡಾರ್ಕ್ ರಾಮ ಗ್ರೀನ್ ಕಲರಲ್ಲಿ ಬಂದಿದೆ. ಇದರಲ್ಲಿ ಬ್ಲೌಸ್ ಬಂದ್ಬಿಟ್ಟು ಶಿಮ್ಮರಲ್ಲಿ ರಾಮ ಗ್ರೀನ್ ಬಂದಿಲ್ಲ, ಲೈಟ್ ರಾಮ ಗ್ರೀನ್ ಬಂದಿದೆ. ಇದರಲ್ಲಿ ಆಲ್ಮೋಸ್ಟು ಎಷ್ಟು ಗೊತ್ತಾ, 1 2 3 4 4ರಿಂದ 5 ಕಲರ್ನ ಯೂಸ್ ಮಾಡ್ಬೋದು. ಯಾವುದು ಅಂತಂದರೆ ಈ ರಾಮ ಗ್ರೀನ್ ಕಲರ್ನು ಏನು ಫ್ಲವರ್ ಮಧ್ಯಮ ಇದೆಯಲ್ಲ ಅದನ್ನು ಯೂಸ್ ಮಾಡ್ಬೋದು, ಸಿಲ್ವರ್ ಯೂಸ್ ಮಾಡ್ಬೋದು, ಡಾರ್ಕ್ ಪಿಂಕ್ ಯೂಸ್ ಮಾಡ್ಬೋದು, ಗೋಲ್ಡು ಮತ್ತು ಸಿಲ್ವರು 4 ಕಲರ್ನ ಯೂಸ್ ಮಾಡ್ಬೋದು. ಬಟ್ ಅವ್ರು ಕೊಟ್ಟಿರೋ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಅದನ್ನು ವರ್ಕ್ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದೇ ಬ್ಲೌಸ್. ಈ ಥರ ಶಿಮ್ಮರ್ ಬಂದಿದ್ರೆ ಓಕೆ, ಏನಾದರೂ ಮಾಡಿ ವರ್ಕ್ನ ಮಾಡ್ಬೋದು. ಪ್ಲೈನ್ ಇದೆ ಬ್ಲೌಸ್ ಪೀಸು. ಬಟ್ ಇದರಲ್ಲೇ ಬುಟ್ಟ ಬಂದಿರೋದು ಆ ಥರ ಬಂದಾಗ ಇದೇ ಫುಲ್ಲು ಜರಿ ಬಂದಿರುತ್ತೆ. ಆ ಥರ ಇದ್ದಾಗ ವರ್ಕ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಬನ್ನಿ ಇದನ್ನು ಫಿಟ್ ಮಾಡಿ ಆದಷ್ಟು ಇವತ್ತು ಅಂದ್ಕೊಂಡಿರೋದು ಬ್ಲೌಸ್ಗಳು ಡಿಸೈನ್ಗಳು ಕಂಪ್ಲೀಟ್ ಆದರೆ ಸಾಕು ಅನ್ನೋ ಥರ ಆಗಿಬಿಟ್ಟಿದೆ ನನಗೆ.
ತುಂಬ ಜನ ಮಷಿನ್ ಪ್ರೈಸ್ ಹೇಳಿ ಅಂತ ಕೇಳ್ತೀರಾ. ನಾನು ಹಳೆ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ನೂ ಕೂಡ ಕೊಟ್ಟಿದ್ದೀನಿ, ಬಟ್ ಯಾರೋ ಆ ವಿಡಿಯೋ ಚೆಕ್ ಮಾಡಲ್ಲ ಹೋಗ್ಬಿಟ್ಟು. ಸೊ ನನ್ನ ಮಷಿನ್ ಪ್ರೈಸ್ ಬಂದ್ಬಿಟ್ಟು 1,25,000, ಸಾರಿ ಎಲ್ಲದರಲ್ಲೂ 1,00,000 ಅಂತಲೇ ಹೇಳಿರ್ತೀನಿ. ಇದೊಂದು ಕನ್ಫ್ಯೂಷನ್ ಆಗುತ್ತೆ, ಯಾಕಂದರೆ ಹಳೆ ಮಷಿನ್ ಬಂದ್ಬಿಟ್ಟು 1,60,000. ಈ ಮಷಿನ್ ಇದು ಏನಿದೆ ವರ್ಕ್ ಹಾಕೋದು HSW ಮಷಿನ್ ಬಂದ್ಬಿಟ್ಟು 4,25,000 ಆಗುತ್ತೆ. 4,25,000 ಆಗುತ್ತೆ. ಇದರಲ್ಲಿ ನಿಮಗೆ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಬೇಕು, ನಮಗೆ ಅಷ್ಟೊಂದು ಕೊಡೋಕ್ಕಾಗಲ್ಲ ಅಂತಂತಂದರೆ ನಿಮಗೆ TTD ಅಂತ ಸಿಗುತ್ತೆ. ಫ್ರೇಮ್ ಬಂದ್ಬಿಟ್ಟು ಚಿಕ್ಕ ಸೈಜ್ ಇರುತ್ತೆ. ನೀವು ಬ್ಯಾಕ್ನ ಫುಲ್ಲು ಒನ್ ಟೈಮ್ ಹಾಕ್ಬೋದು ನೀವು, ಆಮೇಲೆ ಫ್ರಂಟ್ನ ಒನ್ ಟೈಮ್ ಹಾಕ್ಕೊಬೋದು. ನೀವು ಅಡ್ಜಸ್ಟ್ ಮಾಡಿಕೊಂಡು ಡಿಸೈನ್ ನೋಡಿ ಫ್ರೇಮ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟು ಬ್ಯಾಕು ಒಂದರಲ್ಲೇ ಬರುತ್ತೆ. ಹಾಗೆ ಸ್ಲೀವ್ಸ್ ಮಾತ್ರ ಒಂದೊಂದು ಸ್ಲೀವ್ಸ್ನ ಹಾಕ್ಕೊಬೇಕಾಗುತ್ತೆ, ಆ ಥರ ಬರುತ್ತೆ. ನೀಡಲ್ ಮಾತ್ರ ಸೇಮ್ 8 ನೀಡಲ್ ಇರುತ್ತೆ. ಇದರಲ್ಲಿ 12 ಬಂದಿದೆ ಅಷ್ಟೇ. ಇದರಲ್ಲಿ ಸುಮಾರಷ್ಟು ಬ್ರ್ಯಾಂಡ್ಗಳಿದೆ ಮಷಿನಲ್ಲಿ, ಇದೊಂದೇ ಅಲ್ಲ. TTD ಅಂತ ಬರುತ್ತೆ ಇದರಲ್ಲಿ, HSW ಇದರಲ್ಲಿ HSW TTD ಅಂತ ಬರುತ್ತೆ. ಇದರಲ್ಲೇ ಇನ್ನೊಂದು ಚಿಕ್ಕ ಫ್ರೇಮಿಂದೊಂದು HSW ಮಷಿನ್ ಬರುತ್ತೆ. ಅದೇನೋ 3,00,000 ಸಮಥಿಂಗ್ 3,75,000 ಆರ್ 80,000ವರೆಗೂ ಆಗುತ್ತೆ ಅದು. ಮತ್ತು ಶಿಫ್ಟ್ ಅಂತ ಬರುತ್ತೆ, ಮತ್ತು ಸಾನ್ವಿ ಅಂತ ಬರುತ್ತೆ, ಇನ್ನೊಂದು ಲೆನೋವಾ 666 ಆ ಥರ ತುಂಬ ಮಷಿನ್ಗಳಿದೆ. ಸೊ ನಿಮ್ಮ ಬಜೆಟಿಗೆ ಯಾವುದು ಅದಾಗುತ್ತೋ, ಮಷಿನ್ಗಳು ಏನೂ ಪ್ರಾಬ್ಲಮ್ ಆಗೋಲ್ಲ ಗೈಸ್. ಎಲ್ಲ ಮಷಿನ್ಗಳು ಅಷ್ಟೇ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಮಷಿನ್ನು ನೀವು ಹೆಂಗೆ ಮೇಂಟೈನ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ಇದು ಕ್ಲೀನಿಂಗ್ ಏನಂತಂದರೆ ಎವ್ರಿಡೇ ಕ್ಲೀನಿಂಗ್ ಮಾಡಿದರೆ ನಿಮಗೆ ಜಾಸ್ತಿ ದಾರ ಕಟ್ಟಾಗೋದು. ತುಂಬ ಜನ ಕಂಪ್ಲೇಂಟ್ ಮಾಡೋದೇ ಅದನ್ನು, ದಾರ ಕಟ್ಟಾಗುತ್ತೆ, ಅದು ಕಟ್ಟಾಗುತ್ತೆ, ಇದು ಕಟ್ಟಾಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿಂದ ಹಿಡಿದು ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಈ ಪಾರ್ಟಿಂದ ಹಿಡಿದು ನಾವು ಬಾಬಿನ್ವರೆಗೂ ಡೈಲಿ ಒಂದ್ಸಲಿ ಕ್ಲೀನ್ ಮಾಡ್ಕೊಂಡು ಹಾಕೊಂಡ್ರೆ ನೀವು ನೆಕ್ಸ್ಟ್ ಡೇವರೆಗೂ ಇಲ್ಲಿ ವೇಸ್ಟ್ ಆಗೋದು ನಿಮ್ಗೆ ಒಂದು 20 ಮಿನಿಟ್ಸಿಂದ ಹಾಫ್ ಆನ್ ಅವರ್ ಹೋಗುತ್ತೆ ಅಷ್ಟೇ. ಅಟ್ಲೀಸ್ಟ್ ನೀವು ಒಂದು 2 ಡೇಸ್ 3 ಡೇಸ್ ಒಂದ್ಸನಾದ್ರೂ ಸಹ ನೀವು ಕ್ಲೀನ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ನಾನು ಕ್ಲೀನ್ ಮಾಡಿನೇ 2 ಡೇಸ್ ಆಯಿತು. ನಿನ್ನೆ ಫುಲ್ಲು ದಾರ ಕಟ್ಟಾಗಿದೆ, ನಿನ್ನೆ ಫುಲ್ ಒಂದೇ ಬ್ಲೌಸೇ ನಾನು ಕೂಡ ವರ್ಕ್ ಮಾಡಿರೋ ಅಂಥದ್ದು. ನವೀನವ್ರು ಬಂದು ಸಂಜೆ ಕ್ಲೀನ್ ಮಾಡಿ ಕೊಟ್ಟು ಸ್ಟಾರ್ಟ್ ಮಾಡಿರೋದು. ಸೊ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ, ದಾರ ಕಟ್ಟೇ ಆಗಲ್ಲ ಅಂತ ಏನಿಲ್ಲ, ಬಟ್ ಇರಿಟೇಷನ್ ಆಗೋ ಥರ ನಿಮ್ಗೆ ಈ ವರ್ಕ್ ಯಾಕನ್ನ ತಗೊಂಡಪ್ಪ ಮಷಿನ್ನು ಅನ್ನೋ ಥರ ಆಗ್ಬಿಡುತ್ತೆ ಒಂದೊಂದ್ಸಲಿ. ಸೊ ಆ ಥರ ಆಗೋದು ತಪ್ಪುತ್ತೆ, ದಾರ ಕಟ್ಟೇ ಆಗಲ್ಲ ಅಂತ ಹೇಳಿ. ಒಂದು ಬ್ಲೌಸ್ ವರ್ಕ್ ಮುಗಿಯೋಷ್ಟರೊಳಗಡೆ ಒಂದು 4-5 ಸರಿ ಕಟ್ಟಾದರೆ ಬೆಟರ್, ಓಕೆ ಅಂತ ಅನ್ಬೋದು. ಫುಲ್ ಬ್ಲೌಸ್ ಕಂಪ್ಲೀಟ್ ಆಗೋಷ್ಟರೊಳಗಡೆ, ಬರೀ ಬ್ಯಾಕ್ ಕಂಪ್ಲೀಟ್ ಆಗೋಷ್ಟರೇ ಒಂದು 15-20 ಸಲ ಕಟ್ಟಾದರೆ ಸೊ ನಮಗೂ ಕೂಡ ಕಷ್ಟ ಆಗುತ್ತೆ, ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕಂತಲೇ ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಲೇ ಇದು ಮಷಿನ್ ತೊಗೊಂಡಿರ್ತೀವಿ. ಸೊ ಇದ್ರ ಮುಂದೆನೇ ನಿಂತ್ಕೊಂಡು ಕೆಲಸ ಮಾಡ್ಬೇಕಂದ್ರೂ ನಮಗೂ ಸಹ ಆಗಲ್ಲ. ಮತ್ತು ಅದನ್ನು ಸಹ ಕೆಲವೊಬ್ರು ಕಸ್ಟಮರ್ ಬಂದಾಗ ಹೇಳ್ತಾರೆ, ನೀವೇನು ಮಾಡೋದಲ್ಲ ಮಷಿನ್ಗೆ ಹಾಕಿಬಿಟ್ಟು ಬಿಟ್ಬಿಡ್ತೀರಾ, ಅದ್ರ ಪಾಡಿಗೆ ಅದು ವರ್ಕ್ ಮಾಡುತ್ತೆ ಅಂತ ಹೇಳಿಬಿಟ್ಟು. ಸೊ ಇದರಲ್ಲಿ ನಾವಿಲ್ಲದೇ ಇದ್ರೂ ಕೆಲಸ ಆಗುತ್ತೆ, ಇಲ್ಲ ಅಂತ ಏನೂ ಇಲ್ಲ. ಬಟ್ ಏನಾದರೂ ಪ್ರಾಬ್ಲಮ್ ಬಂತು, ಏನಾದರೂ ಹೊಡಿತಪ್ಪ ಸ್ವಲ್ಪ ಹೋಗ್ಬಿಟ್ಟು ಏನೋ ಟಚ್ ಆಯಿತು ಅಂತಂದರೆ ಅದು ಬ್ಲೌಸ್ ಫುಲ್ಲು ಹೋಲ್ ಬ್ಲೌಸು ಕೆಟ್ಟೋಗುತ್ತೆ ನಿಜವಾಗ್ಲೂ ಸಹ. ಯಾಕೆ ಅಂತಂದರೆ ಮೊನ್ನೊಬ್ರು ಕಸ್ಟಮರ್ ಬಂದಿದ್ದಾರೆ, ಜಸ್ಟ್ ಹಿಂಗೆ ಸ್ಕ್ರೋಲ್ ಮಾಡಿಬಿಟ್ಟು ಪಕ್ಕದಲ್ಲೇ ಇಟ್ಟಿರೋದು, ಸ್ವಲ್ಪ ಸೇಫ್ಟಿ ಇರಲಿ ಅಂತ ಹೇಳ್ಬಿಟ್ಟು ಸ್ಕ್ರೋಲ್ ಪಕ್ಕದಲ್ಲೇ ಇಟ್ಟಿದ್ದೀನಿ. ಯಾಕೆ ಅಂತಂದರೆ ಅಲ್ಲಿ ಬಂದುಬಿಟ್ಟು ನಾನು ಎಲ್ಲ ಕಡೆ ಸ್ಪೇಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೆಂಟ್ರಲ್ಲಿ ಇಟ್ಟಿದ್ದೀನಿ, ನಾನು ಶಾಪ್ ಸೆಂಟ್ರಲ್ಲಿ. ಅದೇನಾಯಿತು, ಬರಬೇಕಾದ್ರೆ ಒಂದು ಸ್ವಲ್ಪ ಫ್ರೇಮ್ನ ಹಿಡ್ಕೊಂಡಿದ್ದಾರೆ ಅಷ್ಟೇ, ಹಿಂಗೆ ಅದು ರನ್ ಆಗ್ತಿರೋ ಫ್ರೇಮ್ನ ಜಸ್ಟ್ ಒಂದು ಪಾಯಿಂಟಷ್ಟು ಹಿಂದೆ ಮುಂದೆ ಆಗಿದೆ. ಅದು ಹೋಲ್ ಬ್ಲೌಸು ಹಾಳಾಯಿತು. ಬಟ್ ಅದು ನಮ್ಮದೇ ಆಗಿರೋದ್ರಿಂದ ಬೆಟರ್, ಹೋಗಲಿ ಬಿಡು ಬೇರೆ ಪೀಸ್ ತಂದು ಹಾಕೊಳ್ಳೋಣ ಅಂತ ಹೇಳಿದ್ವಿ. ಬಟ್ ಅದು ಪೀಸ್ ದೊಡ್ಡದು ಇರೋದ್ರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ, ನಾವು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಏನು ಮಾಡಬೇಕಿತ್ತು, ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಸ್ಯಾರಿದಾಗಿದ್ದರೆ ಇವಾಗ ನೋಡಿ, ಇವಾಗ ಮದುವೆದೇನಿಲ್ಲ ಅಂತಂದ್ರೂ 50, 70, 80, 1,00,000ವರೆಗೂ ಸ್ಯಾರಿ ಇದೆ, ಮಷಿನ್ ವರ್ಕು ಕೊಟ್ಟಿದ್ದಾರೆ. ಸೊ ಆ ಥರ ಬ್ಲೌಸ್ಗಳಿಗೆ ಏನಾದರೂ ಆಗಿದ್ರೆ ನಮ್ಗೆ ಅದೇ ಬ್ಲೌಸ್ ಬೇಕು, ನಮಗೆ ಸ್ಯಾರಿನೇ ಬೇಡ, ನಮ್ಗೆ ಹೊಸ ಸ್ಯಾರಿ ತಂದುಕೊಡಿ ಅಂತಂದಾಗ ಪ್ರಾಬ್ಲಮ್ ಆಗುತ್ತೆ. ಅದೆಲ್ಲನೂ ಸಹ ನೋಡಿಕೊಂಡು ಮಾಡಬೇಕಾಗುತ್ತೆ. ನಮ್ಮದು ಕೂಡ ಈಸಿ ಕೆಲಸ ಅನ್ನೋದು ಯಾವುದೂ ಇಲ್ಲ, ಎಲ್ಲನೂ ಕಷ್ಟನೇ ಇರುತ್ತೆ. ಬಟ್ ಅದನ್ನು ನಾವು ಈಸಿ ಥರ ಕನ್ವರ್ಟ್ ಮಾಡ್ಕೊಬೇಕಷ್ಟೇ. ಯಾವ ಥರ ನಮಗೆ ಟೈಮ್ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಆ ಥರ ಮಾಡ್ಕೊಬೇಕಾಗತ್ತೆ ಅಷ್ಟೇ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ಮಾತಾಡ್ತಾ ಇದ್ದರೆ ಹೀಗೆ ಮಾತಾಡ್ತಾ ಇರ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್